ಯಾಕ್ರಿ ಚಿಂತೆ ಮಾಡ್ತಾ ಕೊಳ್ತಿದ್ರಿ? ಬನ್ನಿ ಹೊಲಕ್ಕೆ ಹೋಗೋಣ, ನಡೀರಿ. ಏನು ವಿಚಾರಿಸುತ್ತಿಲ್ಲ ಭಾಷಿತ? ಅಂದ್ರೆ ಯಾಕೆ ನೀವು ಇಷ್ಟೊಂದು ಮೌನವಾಗಿದ್ದೀರಾ? ಏನಾಯ್ತು? ಈ ಜಗತ್ತನ್ನೇ ಬೆಳಗಿಸುವ ಸೂರ್ಯ ಚಂದ್ರಮರಿಗೆ ಗ್ರಹಣವೆಂಬುದು ಹಿಡಿದು ಜಗವೆಲ್ಲ ಕತ್ತಲು ಆವರಿಸಿದಂತೆ ನನ್ನ ಮನೆಯ ಕಣ್ಣಾದ ನನ್ನ ತಮ್ಮನೆಂಬ ಜ್ಯೋತಿಗೆ ವಿಧಿ ಎಂಬ ಗ್ರಹಣವಿಡಿದು ನನ್ನ ಬಾಳೆಲ್ಲ ಕತ್ತಲು ಆವರಿಸಿದೆ ಅಂತಲ್ಲ. ಚಿಂತಿಸುತ್ತಿರುವೆ ಸೀತಾ, ಚಿಂತಿಸುತ್ತಿರುವೆ. ಮನೆಗೆ ಹಿರಿಯರಾದ ನೀವು ಈ ರೀತಿ ಚಿಂತೆಯಲ್ಲಿ ಮುಳುಗಿದ್ರೆ ಏನ್ ಮಾಡಬೇಕು ಹೇಳಿ ನನ್ನ ಬಾಳು? ಆ ಕತ್ತುರಾಯ ಯಾವತ್ತು ಜ್ಯೋತಿಯನ್ನು ಬೆಳಗ್ತಾನೇನೋ ಖಂಡಿತ ಸಾಧ್ಯವಿಲ್ಲ. ನೋಡಿ, ಮುಂದಿನ ತಿಂಗಳು ನನ್ನ ಮೈದುನ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾನಂತ ನಂಬಿಕೆ ಖಂಡಿತ ನನಗಿದೆ ರೀ. ನೀವು ಅದ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಸೀತಾ, ಅದಾವ ನಿನ್ನ ಕನಸು ಸೀತಾ, ಅದಾವ ನನ್ನ ಕನಸು. ರೀ, ಅದು ನನ್ನ ಕನಸಲ್ಲ, ಅಖಂಡೇಶ್ವರ ವಾಣಿಯ ಸೊಗಸು ರೀ, ಅದು ಸೊಗಸು. ಎಂತ ಸಂತೋಷದ ಮಾತನ್ನು ಹೇಳಿದೆ ಸೀತಾ, ಎಂತ ಸಂತೋಷದ ಮಾತನ್ನು ಹೇಳಿದೆ. ನೀ ಈ ರೀತಿ ಈ ಸಂತೋಷದ ಮಾತನ್ನು ಹೇಳಿದೆ ಕೇಳಿ ನನ್ನ ಎಷ್ಟು ತೃಪ್ತಿ ಆಯ್ತು ಗೊತ್ತೇ. ನೀ ನುಡಿದ ನುಡಿ ಕೇಳಿ ನಾನೊಂದು ಈಗ ಹೊಣೆ ಗೆದ್ದಂತಾಯ್ತು. ಯಾಕೆ ಸೀತಾ, ನನ್ನ ತಮ್ಮ ಈ ರೀತಿ ಜೈಲಿನಿಂದ ಬರುತ್ತಾನೆಂದು ಕೇಳಿದ ವಿಷಯ ನನಗೆ ಬಹಳ ಆನಂದ ತಂದಿತ್ತು ಸೀತಾ, ಆನಂದ ತಂದಿತ್ತು. ಹಾಗೆ ಊಟದ ಡಬ್ಬಿಯನ್ನು ರೆಡಿಯಾಗಿ ತಂದಿರುವೆಲ್ಲ, ಹೊಲಕ್ಕೆ ಹೋಗೋಣವೇ? ಯಾಕ್ರಿ ಅನುಮಾನವೇ? ಹಾಗಾದ್ರೆ ಸ್ವಲ್ಪ ತಡೆದು ಹೋಗೋಣವೇ? ಹೌದು ಸೀತಾ, ನೀ ನುಡಿದ ನುಡಿ ಕೇಳಿ ನಾನು ಒಂದು ಈಗ ಹೊನ್ನೆ ಗೆದ್ದಂತಾಯ್ತು. ನೀ ನುಡಿ ಗೆದ್ದ ಅಬ್ಬರದಿ ಗದ್ದರಿಸಿ ಹಾಡುತ್ತಾ ಬಾರೆ ನನ್ನ ಮುದ್ದಿನ ರಾಣಿ. ಹಾಡ್ಬೇಕು. ಹೊಲಕ್ಕೆ ಹೋಗೋಣ? ಆಯ್ತು, ಬನ್ನಿ ಹೋಗೋಣ. ವೇಳೆ ಒಳ್ಳೆ ಸಂಭ್ರಮದ ಇಬ್ರು ಹಾಡಿ ಕುಡಿದು ಕೈಯಲ್ಲಿ ಏನೋ ಹಿಡಿದು ಹೊರಟ್ರಲ್ಲ, ಏನದು? ಏನಿಲ್ಲ, ಹೊಲಕ್ಕೆ ಹೋಗೋ ತಡವಾಯ್ತಲ್ಲ, ಅದಕ್ಕೆ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಊಟ ಮಾಡೋಣ ಅಂತ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಏಳೆ ಹೊಗಳಿಗಿತ್ತಿ ಯಾರಿಗೆ ಕಲಿಸ್ತಾ ಇದೆಯೋ ಈ ನಿನ್ನ ನಾಟಕಣ? ಮಣಿಯಲ್ಲಿದ್ದ ಎಲ್ಲ ನನ್ನ ಆವರಣ ಕದ್ದುಕೊಂಡು ಹೊರಟಿರಲೇ.
ರವಿ, ಏನು ಮಾತಾಡ್ತಾ ಇದ್ಯಾ? ನಾನು ನಿನ್ನ ಆಭರಣವನ್ನ ಕದ್ದಿದ್ದೀನ? ಇಲ್ಲ ಇಲ್ಲ ಪಲ್ಲವಿ, ಇಲ್ಲ. ತಾಯಿ, ನೋಡು, ನನ್ನ ಕಣ್ಣಿಗೆ ಮಣ್ಣು ಹಾಕ್ತೀಯೋ? ನೋಡಿದೇನೋ ಪರಶಿವನ ಪರಮ ಭಕ್ತ ಮಾಡಿದ ಕೃತಿ ನೋಡಿ, ನಿಮ್ಮ ಹೆಂಡತಿಯ ಮೇಲೆ ನಿಮ್ಗೆ ಯಾಕ್ರೆ ಈ ರೀತಿ ಹೇಳ್ತಾ ಇದ್ದೀರಾ? ನಾನು ಏನು ತಪ್ಪು ಮಾಡ್ತೀರಾ ಹೇಳಿ? ಸೀತಾ, ಏನೆಂದು ಉತ್ತರಿಸಲೇ ನಾನೀ ಮಾತಿಗೆ? ಹೇಳೇ ಹೈಮಾಲಿ, ಊಟದ ಬರಲಿ ಎಂದು ನಿನ್ನ ಗಂಡನ ಎದುರಿಗೆನೆ ಇದನ್ನ ಕಳುವು ಮಾಡಿ ಮತ್ತೆ ಅವನಿಗೆ ನಾಟಕ ಮಾಡ್ತೀಯ? ಕಣ್ಣೀರಿನ ನಾಟಕ. ಅಮ್ಮ ಮಗಳೇ ಪಲ್ಲವಿ, ಏನು ಮಾಡಿದಲ್ಲ ಗಲಾಟೆ? ಹೌದನಮ್ಮ, ಕಳುವಾಯ್ತಾ? ಯಾರಮ್ಮ, ಯಾರು ಬಂದದ್ದು? ಇಲ್ಲಿ ನಿಂತಿದ್ದಾರಲ್ಲ, ರಾಮ ಸೀತೆಯರಂತೆ ಸೋಗು ಹಾಕಿಕೊಂಡ ಹೌದೇನೋ ಬಡವ? ಬಡತನದಲ್ಲಿ ಬೆಂದು ಹೋಗುತ್ತಿರೋ ನಿನ್ನ ಸಂಸಾರ ಚಂದ ಆಗಿರಲಿ ಎಂದು ಅಂದು ನಿನ್ನ ಮಾತಿಗೆ ಒಪ್ಪಿಕೊಂಡು ನನ್ನ ಮಗಳನ್ನು ನಿನ್ನ ಮನೆಗೆ ಕಳಿಸಿದರೆ ಅವಳ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡ್ತೀನಿ. ನಾಲಾಯಕ ಶ್ರೀಮಂತರೇ, ಸತ್ಯವಾಗಿಯೂ ಇದ್ದೊಬ್ಬ ನನ್ನ ಮಗನ ಸಾಕ್ಷಿಯಾಗಿಯೂ ನಾವೀ ಕೆಲಸ ಮಾಡಿಲ್ಲ. ಶ್ರೀಮಂತರೇ, ನಾವೀ ಕೆಲಸ ಮಾಡಿಲ್ಲ. ಇದರಲ್ಲೇನೋ ಮೋಸ ಅಡಕವಾಗಿದೆ ಶ್ರೀಮಂತರೇ, ಮೋಸ ಅಡಕವಾಗಿದೆ. ನೀವು ಈ ಮಾತನ್ನು ನಂಬುವುದಾದರೆ ನಮ್ಮನ್ನು ಇಲ್ಲೇ ಕೊಂದು ಬಿಡಿ ಶ್ರೀಮಂತರೇ, ಕೊಂದು ಬಿಡಿ. ಹತ್ತು ಕರೆಯುವ ನನ್ನ ಕಣ್ಣಿನ ನಾಟಕ ನನ್ನ ಮುಂದೆ ನಡೆಯುವುದಿಲ್ಲ. ಇದ್ದಪ್ಪ ನನ್ನ ಮಗಳು ಬಾಳು ಬಂಗಾರವಾಗಲೆಂದು ಅಂದು ನಿನ್ನ ಮಾತಿಗೆ ಸ್ಪಂದಿಸಿ ನನ್ನ ಮಗಳನ್ನು ನಿನ್ನ ಮನೆಗೆ ಕಳಿಸಿದರೆ ಅವಳ ಹೆಸರಿಗೆ ಆಭರಣದಾಚೆಗಾಗಿ ಇವುಗಳನ್ನು ನಿನ್ನ ಮನೆ ತುಂಬಿಸಿಕೊಂಡಿದೆಯೇನು? ಹೇಳಲೇ ಬಡವ, ಹೇಳು. ಇಲ್ಲ ಚಿಕ್ಕಪ್ಪ, ಇಲ್ಲ. ನೋಡಿ, ದೇವರ ಸ್ವರೂಪ ಇರ್ತಿರುವ ನನ್ನ ಗಂಡನ ಮೇಲೆ ಅಪವಾದವನ್ನು ಹಾಕಬೇಡಿ ಚಿಕ್ಕಪ್ಪ. ದಯವಿಟ್ಟು ನನ್ನ ಗಂಡನನ್ನು ಹೊಡೆಯಬೇಡಿ ಚಿಕ್ಕಪ್ಪ, ನನ್ನ ಗಂಡನನ್ನು ಹೊಡೆಯಲಿ ಬಿಡು ಸೀತಾ, ಹೊಡೆಯಲಿ ಬಿಡು. ನಾವು ಆಭರಣ ಕತ್ತಿದ್ದೆ ನಿಜವೆಂದು ಇವನ ಆತ್ಮ ನುಡಿದರೆ ನಮ್ಮನ್ನು ಕೊಂದಾದರೂ ಬಿಡಲಿ ಬಿಡು ಸೀತಾ, ಕೊಂದಾದರೂ ಬಿಡಲಿ. ಸೋದರ ಕೈಲಿ ಕುರಿಸಿ ಕತ್ತಾಗಿದೆ ನಮ್ಮ ಬಾಳು. ಸೀತಾ, ತಾಳು ಮೇಲಿಲ್ಲದ ಈ ಸಂಸಾರ ತಾಳವಿಲ್ಲದ ನೇಗಿಲಂತಾಗಿದೆ ಸೀತಾ, ತಾಳವಿಲ್ಲದ ನೇಗಿಲಂತಾಗಿದೆ. ಈ ನಿನ್ನ ಮಗಡಿನ ಮಾತು ನನಗ ಬೇಕಾಗಿಲ್ಲ. ಮರ್ಯಾದೆಯಿಂದ ನನಗೆ ಕೊಡಬೇಕಾದ 25,000 ಹಣ ಕೊಟ್ಟು ತಾಟು ಮನೆಯಿಂದ. ಶ್ರೀಮಂತರೇ, ಇದೇನು ಶ್ರೀಮಂತರೇ? ನನ್ನ ಸಾಲದ ಬಾಕಿಯನ್ನು 2 ವರ್ಷಗಳ ಹಿಂದೆನೆ ನಿಮ್ಮ ಮಕ್ಕಳ ಸಮಕ್ಷಮ ಎಲ್ಲ ಸಾಲವನ್ನು ತೀರಿಸಿ 2,000 ಹಣವನ್ನು ಬಿಡಿಸಿಕೊಂಡಿದ್ದೇನೆ ಶ್ರೀಮಂತರೇ, ಬಿಡಿಸಿಕೊಂಡಿದ್ದೇನೆ. ಯಾಕೆ ಸುಳ್ಳು ಹೇಳ್ತಿರುವಿರಿ ನೀವು? ಲೇ ಬಡವ, ಎಲ್ಲ ಸೂಕ್ತವಾಗಿದ್ದರೆ ನೀನು ಬರೋ ಕೊಟ್ಟ ಬಾಂಡು ನನ್ನ ಹತ್ರ ಏಕೆ ಇರ್ತಿತ್ತು? ನೋಡು, ನಾನೇ ನೋಡು. ಶ್ರೀಮಂತರೇ, ಮಹಾಲಕ್ಷ್ಮಿ ಎಂದು ನಂಬಿದ ಈ ಮನೆಯನ್ನು ಬರೆಕೊಟ್ಟು
ಇಷ್ಟೊಂದು ಸಾಲ ನಾನೆಲ್ಲಿ ತೆಗೆದುಕೊಂಡಿದ್ದೇನೆ ಶ್ರೀಮಂತರೇ, ನಾನೆಲ್ಲಿ ತೆಗೆದುಕೊಂಡಿದ್ದೇನೆ? ಯಾಕೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತೀರಿ ನೀವು? 20 ವರ್ಷದ ಹಿಂದೆ ನಿನ್ನ ಅಕ್ಕನ ಮದುವೆಗಾಗಿ ತೆಗೆದುಕೊಂಡು 25,000 ಹಣ, ಹಾಗೆ ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ತೆಗೆದುಕೊಂಡದ್ದು 25,000, ಒಟ್ಟು ಸೇರಿ 50,000 ಆಗಿದೆ. ಅದರಲ್ಲಿ 25,000 ಕೊಟ್ಟು ಇನ್ನು 25,000 ಬಾಕಿ ಉಳಿದಿದೆ. ಈಗ ಇಲ್ಲ ಅಂತ ತಿರುಗಿ ಬೀಳ್ತಿಲ್ಲ, ಏನಾಯ್ತಾ? ಯಾಕೆ ಶ್ರೀಮಂತರೇ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ನಮ್ಮ ತುಂಬಿದ ಬಾಳನ್ನು ಹೊಡೆಯುತ್ತೀರಿ? ಲೇ ರಾಮ, ಈ ನೆಪ ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಈ ಸಂಪೂರ್ಣವಾಗಿ ಈ ಮನೆ ನನಗೆ ಒಪ್ಪಿದೆ ಎಂದು ಬರೆದುಕೊಟ್ಟು ದಾಟು ಇಲ್ಲಿಂದ. ಅದೆಂದಿಗೂ ಸಾಧ್ಯವಿಲ್ಲ ಶ್ರೀಮಂತರೇ, ಅದೆಂದಿಗೂ ಸಾಧ್ಯವಿಲ್ಲ. ಒಪ್ಪದಿದ್ದರೆ ತಾಳು ಮಗನಿಗೆ ರಣತುಂಗನ ಹೊಡೆತವನ್ನ. ರಣತುಂಗ ಹೊಡೆದವನು ಕಾಲು ಮುರಿಯೋ. ರಣತುಂಗ ಇದೆಲ್ಲ ಉಸಿರೊಳಗೆ ಉಪದೇಶ ನನಗೆ ಬೇಕಾಗಿಲ್ಲ ಮಗನೇ ರಾಮ. ಮರ್ಯಾದಿಂದ ನೀ ಬಾಂಡಿಗೆ ಸಹ ಹಾಕಿ ಹೊರಟು ಹೋಗು ಇಲ್ಲಿಂದ, ಇಲ್ಲದಿದ್ದರೆ ಮತ್ತೆ ಬೇರೆ ಆಗಿತ್ತು. ಗೂರಿ ಬಿದ್ದೈತಿ ಅಂತ ಆಳಿಗೊಂದು ಕಲ್ಲು ಒಗೆಯಬೇಡ, ಆಳಿಗೊಂದು ನೀನಾದರೂ ರಣತುಂಗ, ನೀನಾದರೂ ವಿಚಾರಿಸಿ ನೋಡು. ರಣತುಂಗ, ನೀನಾದರೂ ವಿಚಾರಿಸಿ ನೋಡು. ಇದೆಲ್ಲ ಉಪದೇಶ ಬೇಕಾಗಿಲ್ಲ. ಈಗ ನಿನಗೆ ಕೊಟ್ಟ ಸಮಯ ಮೀರ್ತಾ ಇದೆ, ಯೋಚನೆ ಮಾಡು. ಸರಿದುಕೋ ರಣತುಂಗ, ಸರಿದುಕೋ. ಇಲ್ಲಿಗೆ ಯಾವತ್ತೂ ಬಲಿನೇ ಸಾಕ್ಷಿ ಎಂದಂತೆ. ಹಿಡಿತೀನಿ ಅಂತ ಹೋದರೆ ಕಡಿತೀನಿ ಅಂತ ಹೇಳ್ತದೆ. ಇದಕ್ಕೆ ಒದಕೆ ಹೊಡಿತಾನೆ ಸಾಕ್ಷಿ. ಹಾಕೋ ಸೈನ, ಏ ಬಡವ. ಅದೆಂದಿಗೂ ಸಾಧ್ಯವಿಲ್ಲ ಶ್ರೀಮಂತರೇ, ಅದೆಂದಿಗೂ. ಗಂಡನನ್ನು ಹೊಡಿಬೇಡಿ, ಅವ್ರ ಕೈಯಿಂದ ನಾನು ಸೈ ಮಾಡಿಸ್ತೇನೆ, ನಾನು ಸೈ ಮಾಡಿ. ನೀನು ಕೊಡ್ಬೇಡ. ಈ ತನಿಖ ನನಗೆ ಅದೆಷ್ಟು ಹೊಡೆದರೂ ನಾಯಿ ಮನೆಯವನ್ನಂತ ಬಿಟ್ಟು ಕೊಡೋದಿಲ್ಲ. ಈಗ ಈ ಮನೆ ಮಗಳು ಕೊಟ್ಟರೆ ನನ್ನ ಪ್ರಾಣ ಹೋಗುವುದು ಖಂಡಿತ, ಅದಕ್ಕರಿನ ಶೀಲರಣ ಖಂಡಿತ. ಲೇ ಬಡವ, ನಾನು ಕೊಟ್ಟ ಸಾಲ ಆರಾಮ್ ಗಂಟೆ ತಿಳಿದೇನೆ. ಲೇ ರಣತುಂಗ, ಹೊಡೆದು ಮುರಿದ ಅವನ ಕಾಲನ್ನು ಮತ್ತೊಮ್ಮೆ. ಸಾಲ ಕೊಡದೆ ಸುಲಜ್ಜಿರುವ ಬಡ್ಡಿ ಮಗನೇ. ಹಾವಿಗೆ ಹಾಲು ಹೇಳಿದ್ರೆ ಅದು ತನ್ನ ಕೆಟ್ಟ ಬುದ್ಧಿಯನ್ನು ಯಾವತ್ತೂ ಬಿಡೋದಿಲ್ಲ. ಅದು ಯಾವತ್ತೂ ಕಚ್ಚದೆ ಬಿಡಲಾರದು, ಕಚ್ಚದೆ ಬಿಡಲಾರದು. ಹೌದು ಸೀತಾ, ಹೌದು. ಸರ್ಪದ ಎಡೆಯಲ್ಲಿ ವಾಸವಿದ್ದಂತ ಪಲ್ಲವಿ, ಮಾ ಪಲ್ಲವಿ, ನೀನಾದರೂ ನಿನ್ನ ತಂದೆಗೆ ಈ ಬಂಧನದಿಂದ ಪಾರು ಮಾಡಮ್ಮ. ಸುಮ್ಮನೆ ಪಾರು ಮಾಡಕ್ಕೆ
ಕೈ ಮುಗಿದು ಕೇಳ್ಕೊಳ್ತೇನೆ ಬಾಳೆಲ್ಲ ಕೈ ಮುಗಿದು ಕಾಲು ಬಿಟ್ಟು ಹೋಗಂಗಿಲ್ಲ. ಕೊನೆಗೂ ಉಳಿಯಿತು ಮಗನೇ ಈ ನನ್ನ ಗುಂಡಿನ ಸುರಿಮಳೆ. ಆಯ್ತು ಸೀತಾ ಆಯ್ತು. ಈ ಪಾಪಿಗಳ ಹೊಡೆತಕ್ಕೆ ನನ್ನದೊಂದು ಕಾಲು ಮುರಿದು ಹೋಯಿತು. ಅನ್ಯಾಯವಾಗಿ ಆಸ್ತಿ ಆಸೆಗಾಗಿ ನಿನ್ನ ತಮ್ಮನನ್ನು ಕೊಂದು ಆಸ್ತಿ ಅಪಹರಿಸಿದ ಈ ಪಾಪಿಗಳಿಗೆ ನನ್ನ ಆಸ್ತಿ ಕೊಟ್ಟು ಬಿಡ್ತೀನಿ ಸೀತಾ, ನನ್ನ ಆಸ್ತಿ ಕೊಟ್ಟು ಬಿಡ್ತೀನಿ. ಈ ಬಂಡರ ಕೈವಾಡಕ್ಕೆ ಪೂರ್ಣ ನನ್ನ ತಮ್ಮ ಜೈಲಿಗೆ ಹೋದರೆಂದರೆ ಈ ಆಸೆ ತೆಗೆದುಕೊಂಡು ನಾನೇನು ಮಾಡಲಿ ಸೀತಾ, ನಾನೇನು ಮಾಡಲಿ? ಅಮ್ಮ ಪಲ್ಲವಿ, ಈಗಲಾದರೂ ತೃಪ್ತಿ ಆಯ್ತೆ ನಮ್ಮ ಬಾಯಿನ ಮನಕ್ಕೆ. ಈಗ ತೃಪ್ತಿ ಆಕತ್ತೀರಿ, ಇನ್ನ ಕಲ್ಯಾಣ ಮಾಡಿಲ್ಲ. ಮಾಡ್ತೇನಮ್ಮ, ಮಾಡ್ತೀನಿ. ಅಮ್ಮ ಪಲ್ಲವಿ, ಅಣ್ಣ ಇವನು ಹತ್ತು ಕರೆಯುವ ನಾಟಕ ನನ್ನ ಮುಂದೆ ನೋಡಿದಲ್ಲ, ಬೇಗ ಸಹಿ ಹಾಕಿಕೊಳ್ಳೋಣಂದು. ಸೋದಾಗಲಿಗೆ ಪರುಗೀರಿ ಇನ್ನೊಬ್ಬರು ಗೆಲ್ಲುವರಿ ಇದೇ ಯೋಗ ಇದೇ ಮಜಾ ಎನ್ನುವುದೇ. ಕೈಗೂಡದು ಆಸೆಗಳಿಲ್ಲ, ಹಣ್ಣಾಗದು ಹೂಗಳಿಲ್ಲ, ಇದೇ ಚಂದ ಇದೇ ನಿತ್ಯ ಸುಳಿದು ಸುಳಿಗಳೇ. ಉಡುವ ಬಟ್ಟೆಗಳೊಂದಿಗೆ ಅಂಬಲಿಯ ತಾಟನ್ನು ತೆಗೆದುಕೊಂಡು ಬಾ ಸೀತಾ, ತೆಗೆದುಕೊಂಡು ಬಾ. ಈ ಮನೆಯಿಂದ ನಾವು ಹೊರ ಹೋಗಬೇಕು. ಕೈಗೂಡುದು ಆಸೆಗಳೆಲ್ಲ, ಕಣ್ಣಾಗದು ಹೂಗಳೆಲ್ಲ. ಅಮ್ಮ, ಮನೆಯೆಂಬ ಮಹಾಲಕ್ಷ್ಮಿ, ನಿನಗಾವ ಅಪರಾಧ ಮಾಡುತ್ತೇವೆಂದು ನಮಗೆ ಈ ಶಿಕ್ಷೆ ಕೊಡುತ್ತೇವೆ ಅಮ್ಮ. ನಮ್ಮ ನಿತ್ಯದ ಪೂಜೆ ನಿನಗೆ ಸಲ್ಲಲಿಲ್ಲವೇನಮ್ಮ, ಸಲ್ಲಲಿಲ್ಲವೇ? ಸತ್ಯವಾಗಿಯೂ ನಮ್ಮನ್ನು ಪಡೆದ ತಾಯಿ ನೀನಾಗಿದ್ದರೆ ಮತ್ತೆ ಕರೆದು ನೆರಳು ಕೊಡಮ್ಮ, ನೆರಳು ಕೊಡು. ಆಗಂಗಿಲ್ಲ, ನಮಸ್ಕಾರ ನಡೀನಿ. ತೆಗೆದುಕೊಂಡು ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ಅಪ್ಪ ಅಮ್ಮ ನೀವೇಕೆ ಹೇಳ್ತಿರುವಿರಿ? ಏನಿದ್ರು ನಿಮ್ಮ ಕೈಯಲ್ಲಿ ಬೇಕಂತೂ. ಅದನ್ನೆಲ್ಲ ನೀನು ಕೇಳಬಾರದಪ್ಪ, ನೀನು ಕೇಳಬಾರದು. ಕೇಳಬಾರದು ಕೇಳಬಾರದಂದರೆ ಇದು ಮಗನಿಗೆ ಅರ್ಥವಾಗುವುದು ಯಾವಾಗಪ್ಪ? ಮಗು, ನೀನು ಕುರುಕ್ಷೇತ್ರ ಸಂಗ್ರಾಮಕ್ಕೆ ನೆತ್ತಾಗಲೇ ನಿನಗೆ ತಿಳಿಯುವುದಪ್ಪ. ಆ ಸಮರಕ್ಕೆ ನಾನು ಸಿದ್ಧನಾಗಲೇ. ನೋಡಪ್ಪ, ಇದೆಲ್ಲ ನಿನಗೆ ತಿಳಿಯೋದಿಲ್ಲ. ನೋಡಪ್ಪ, ಶ್ರೀಕೃಷ್ಣ ಅಕ್ಷಯ ಮರಣಿಸಿದ ಹಾಗೆ ನಮ್ಮ ಸಹಾಯಕ್ಕೆ ಯಾರಾದ್ರೂ ಮುಂದೆ ಬರ್ತಾರಪ್ಪ. ಏನೇನು ಚಿಂತೆ ಮಾಡಬೇಡ, ಬಾರಪ್ಪ. ಅಪ್ಪ, ಏಳ್ದು ನಿನ್ನ ಕೃತಿ, ಏಳ್ದು ನಿಮ್ಮ ಮೈಯಲ್ಲ ರಕ್ತ, ನಿಮ್ಮ ಕಾಲು ಏಕೆ ಮುರಿದಿದೆ? ಕಂದ, ಕಂದ, ತಿಳಿಸಿ ಹೇಳದಷ್ಟು ಕೂಡ ನಿರ್ಗತಿಕನಾಗಿದ್ದೇನಪ್ಪ. ನಾನು ತಿಳಿಸಿ ಹೇಳದಷ್ಟು ಮೊದಲು ಬಾರ ಪಾಲಲ್ಲ ಆತರಕ್ಕೆ.
ಆಗಬೇಕು ಮೊದಲು. ಅಮ್ಮ, ಬಳಿ ಎಂಬ ಮಹಾಲಕ್ಷ್ಮಿ, ಚಳಿ ಮಳಿ ಬಿಸಿದಂಡನೆ ಸಂರಕ್ಷಿಸಿ ನಮ್ಮನ್ನು ಜೋಪಾನಗೈದೆ ತಾಯಿ, ಜೋಪಾನಗೈದೆ. ಆದರೆ ಇಂದು ನಿನ್ನ ಮಡಲಿನಿಂದ ಹೊರಹೋಗುವ ಈ ನಿನ್ನ ಮಕ್ಕಳಿಗೆ ಆಶೀರ್ವಾದ ಮಾಡೋ ಮಾಯನ ಕೊನೆಯ ನಮಸ್ಕಾರಗಳು. ಏನೇನು ಕನಸು ಕಂಡನು, ಏನೇನು ಬಯಸಿ ಬಂದನು, ಮಾಯೆಯೋ ಇದು ಎನ್ನ ಲೋಕವಯ್ಯ, ಏನು ಮಾಯೆಯೋ ಇದು ಎನ್ನ ಲೋಕವಯ್ಯ. ಏನೇನು ಕನಸು ಕಂಡನು, ಏನೇನು ಬಯಸಿ ಬಂದನು, ಏನು ಮಾಯೆಯೋ ಇದು ಎನ್ನ ಲೋಕವಯ್ಯ, ಏನು ಮಾಯೆಯೋ ಇದು ಎನ್ನ ಲೋಕವಯ್ಯ. ಹಾಡಿತು ಕೂಡಲೇ ಚಿತ್ರಕ್ಕೆ ಕಾಯಿದೆ ಕೋಗಿಲೆಯೋ, ಹುಣ್ಣಿಮೆ ಚಂದ್ರನ ಬಿಂಬಕ್ಕೆ ಕಾಯದೆ ಗಮನೆ ಅರಳಿತು ನೈದಿಲೆಯೋ. ಪ್ರೀತಿಯ ಭಾವಕ್ಕೆ ಪ್ರೀತಿಯು ಎಲ್ಲಿದೆ, ಸಮಯವು ಕಾಯುವುದೇ. ಏನೇನು ಕನಸು ಕಂಡನೋ, ಏನೇನು ಬಯಸಿ ಬಂದನೋ, ಮಾಯೆಯೋ ಇದು ಎನ್ನ ಲೋಕವಯ್ಯ, ಏನು ಮಾಯೆಯೋ ಇದು ಎನ್ನ ಲೋಕವಯ್ಯ. ತಿರುಕ ನೂರ ಮುಂದೆ ತಿರುಕ ಧರ್ಮಶಾಲೆಯಲ್ಲಿ ಏನ್ ನಾಚಿಕೆಡಿ ಜನ್ಮ ಪಾಯುತ್ತದೆ. ಕನಸು ಕಂಡಂತಾಯಿತೆ ರಾಜನ ಬಾಳು. ಎಲ್ಲವನ್ನು ಕಳೆದುಕೊಂಡು ತಮ್ಮನನ್ನು ಅಂಗೈಯಲ್ಲಿ ಬೆಳೆಸಿ ಇಂದು ಯಾರದೋ ದಾರಕ್ಕೆ ಬಲಿಪಸು ಮಾಡೈತೆ ನನ್ನ ಬಾಳು. ನನ್ನ ತಮ್ಮ ಇವರಿಗೆ ಬಲಪತಿಯಾಗಿ ಜೈನ ಸೇರಿದ. ಈ ಊರಲ್ಲಿ ರಾಮನ ಮನೆ ಎಂದರೆ ಧರ್ಮವಂತರ ಮನೆ ಎಂದು ಕೈ ಮಾಡಿ ತೋರಿಸುವ ಮನೆ ಎಂದು ಸೊಸೆಯಿಂದ ಅಮ್ಮ ಪಲ್ಲವಿ, ನಿನ್ನಂತ ಹೆಣ್ಣು ಮಗಳು ಹುಟ್ಟಬಾರ್ದಮ್ಮ ಮನೆತನಕ್ಕೆ ಕಳಕ್ಕ. ತಾಯಿ ಎಂದರೆ ಅಕ್ಕನೆಂದರೆ ತಾಯಿಯ ಸಮ, ಮಾವನೆಂದರೆ ತಂದೆಯ ಸಮ ಎಂದರೆ ಇದ್ದಾಗ ನೀನು ಒಂದು ಹೆಣ್ಣ.
ಭಾಗ್ಯವನು ಭಾಗ್ಯದ ಸಿಹಿ ಬಂದು ಬಳಗವನು ರಣತುಂಗ ಆ ಶಿವರಾಜನ ಕೇಸು ನಡೆಸಿದ ಜಿಟಿ ಪಾಟೀಲರ ಬಿಸಿ ಪಾಟೀಲನಿಗೆ ಆ ಕೇಸ್ ಏನಾಯಿತು? ಅದು ಹೇಗಾಯ್ತು ಅಂತ ನನಗೆ ಚೆನ್ನಾಗಿ ಹೇಳ್ತೀರಾ ಅಪ್ಪಾಜಿ? ಇದೆಲ್ಲ ನಾಟಕದ ನಾಯಕಿ ನೀನಾಗಿರುವಾಗ ನಿನಗೆ ಹೇಳ್ತೀನ